ನಮಸ್ಕಾರ ಸ್ನೇಹಿತರೆ, ಪ್ರತಾಪ್ಸ್ ಔಟ್ಡೋರ್ ಲೆನ್ಸ್ ಸ್ಟುಡಿಯೋಯಿಂದ ನಾನು ನಿಮ್ಮ ಬಿ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಇವತ್ತು ಹೊಸ ವಿಷಯದೊಂದಿಗೆ ನಾನಿವತ್ತು ಒಂದು ಹೊಸ ಜಾಗಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಮೈಸೂರಿಗೆ ಬಂದರೆ ನೋಡಲೇಬೇಕಾದಂಥ ಸ್ಥಳ. ಅದು ಯಾವುದು ಅಂತ ಹೇಳಿದ್ರೆ ಮೈಸೂರಿನಲ್ಲಿರುವ ಲೋಕರಂಜನ್ ಆಕ್ವಾ ವರ್ಲ್ಡ್. ತುಂಬ ಮನಮೋಹಕವಾದಂಥ ಜಾಗ ಇದು. ಇದು ಎಲ್ಲಿದೆ ಅಂತ ಹೇಳಿದ್ರೆ ಮೈಸೂರಿನ ಸಿದ್ಧಲಿಂಗಪ್ಪ ವೃತ್ತ ಅದ್ರ ಪಕ್ಕನೇ ಇದೆ. ಆಮೇಲೆ ಇದು ನಾವು ಮೈಸೂರು ಝೂ ನೋಡಿದ್ದೀವಲ್ವಾ, ಝೂ ಪಕ್ಕನೇ ಇರುವಂಥ ಜಾಗ. ಸೊ ಹಾಗಾಗಿ ಯಾರು ಮಿಸ್ ಮಾಡ್ಕೊಬೇಡಿ. ನೋಡಿ, ನಿಮ್ಗೆ ಇವಾಗ ಮುಂಭಾಗದಲ್ಲಿ ಕಾಣಿಸ್ತಿರ್ತಕ್ಕಂಥ ಒಂದು ದೊಡ್ಡ ಶಾರ್ಕ್ ಮೀನ್ ಥರನೇ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಅದು ಶಾರ್ಕ್ ಮೀನಲ್ಲ. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ನಿಮಗೆ ವಿಡಿಯೋ ನೋಡ್ತಾ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮೈಸೂರಿನಲ್ಲಿರುವ ಲೋಕರಂಜನ್ ಆಕ್ವಾ ವರ್ಲ್ಡ್ ಇದು ದಿ ಬೆಸ್ಟ್ ಪ್ರವಾಸಿಗರಿಗೆ ಸುಂದರವಾದ ತಾಣ ಅಂತಲೇ ಹೇಳ್ಬೋದು. ಜಲಚರ ಅನ್ವೇಷಣೆಯ ಅಪ್ರತಿಮ ಪರಿಕಾಷ್ಠೆ ಅಂತಲೇ ಹೇಳ್ಬೋದು. ಹಾಗೆಯೇ ನಗರದ ಪ್ರಮುಖ ಆಕರ್ಷಣೆ ಅಂತಲೂ ಕೂಡ ಹೇಳ್ಬೋದು. ಫಾರಿನ್ನಲ್ಲಿ ಈ ಥರದ್ದು ಒಂದು ಅಕ್ವೇರಿಯಂ ವರ್ಲ್ಡನ್ನು ಕ್ರಿಯೇಟ್ ಮಾಡಿದೆ ಅಂತ ಸುಮಾರು ಕಡೆ ನಾವು ಕೇಳಿದ್ದೀವಿ. ಆದರೆ ನಮ್ಮ ಮೈಸೂರಿನಲ್ಲೇ ಈ ಥರದ್ದೊಂದು ವಾಟರ್ ವರ್ಲ್ಡ್ ಅಂದರೆ ನೀರಿನ ಜಗತ್ತೇ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ಇಲ್ಲಿ ನೀರಿನೊಳಗೆ ಮೃಗಾಲಯ ರೂಪದ ಸಮುದ್ರದ ವೈವಿಧ್ಯಮಯ ಪ್ರದರ್ಶನವನ್ನೇ ಹೊಂದಿರುವ ವಿಲಕ್ಷಣಗಳ ಮೀನುಗಳನ್ನ ಇಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸಮುದ್ರದ ಆಮೆಗಳಿವೆ, ಶಾರ್ಕ್ಗಳಿವೆ, ಸ್ಟಾರ್ ಫಿಶ್ನಂಥ ಸುಂದರವಾದ ವಿಧವಾದ ಜಲಚರಗಳಿವೆ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಇದನ್ನು ನೋಡ್ತಾ ಇದ್ರೆ ಎಂಥ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಅಸಾಧಾರಣವಾದದ್ದನ್ನು ಒದಗಿಸುವ ಇಂಜಿನಿಯರಿಂಗ್ ಕಲೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಈ ದೈತ್ಯಾಕಾರದ ಹಲ್ಲುಗಳನ್ನ ನೋಡುತ್ತಾ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಈ ಸ್ಥಳವು ಮಕ್ಕಳೊಂದಿಗೆ ತಂಪಾದ ದಿನವನ್ನು ಕಳೆಯಲು ಸೂಕ್ತವಾದ ಜಾಗ ಅಂತಲೇ ಹೇಳ್ಬೋದು. ಮತ್ತು ಇನ್ನೇನು ದಸರಾ ರಜೆ ಹತ್ರ ಬರ್ತಾ ಇದೆ. ದಸರಾ ಬತ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಮೈಸೂರು ಮನೋರಂಜನೆ ಆದಂಥ ಜಾಗ. ಇಲ್ಲಿನ ಅಪರೂಪದ ಮೀನುಗಳ ಬಗ್ಗೆ ಹೇಳೋದಾದರೆ, ರೋಮಾಂಚಕ ಜಗತ್ತಿಗೆ ಹೆಜ್ಜೆ ಹಾಕಿ ಬಣ್ಣಗಳು ಮತ್ತು ಆಕರ್ಷಕವಾದ ಚಲನೆಗಳು, ಅಲ್ಲಿ ಅಪರೂಪದ ಮೀನುಗಳು ಮತ್ತು ಪ್ರಶಾಂತ ಸಮುದ್ರದ ಆಮೆಗಳು ಕೇಂದ್ರ ಹಂತವನ್ನು ತೆಗೆದುಕೊಳ್ಳುವ ರೀತಿ ಕಾಣುತ್ತವೆ. ಜೊತೆಗೆ ಇಲ್ಲಿ ಒಂದಷ್ಟು ಮೀನುಗಳನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಏನಂತ ಒಂದು ಅಷ್ಟು ಮಾಹಿತಿ ಹಾಕಿಲ್ಲ. ಬಟ್ ಇಲ್ಲಿ ಇರುವಂಥ ಮೀನುಗಳನ್ನ ನೋಡಿದ್ರೆ ಗ್ರೀನ್ ಸನ್ ಫಿಶ್ ಇರ್ಬೋದು, ಲಾಂಗ್ ಸನ್ ಗ್ಯಾರ್ ಇರ್ಬೋದು, ಆಮೇಲೆ ಪಂಪ್ಕಿನ್ ಸೀಡ್ ಇರ್ಬೋದು, ಬ್ಲೂ ಗಿಲ್ ಇರ್ಬೋದು, ರಫ್ ಇರ್ಬೋದು, ಮತ್ತು ನಮ್ಮ ಲೋಕಲಲ್ಲಿ ಸಿಗ್ತಕ್ಕಂಥ ಕೆಲವು ಮೀನುಗಳು ಕೂಡ ಇದೆ. ಇನ್ನೊಂದಷ್ಟು ಮುಂದಕ್ಕೆ ಹೋಗಿ ನಾವು ನೋಡೋದಾದರೆ ಅಲ್ಲೂ ಒಂದು ವಿಶೇಷವಾದಂಥ ಒಂದಷ್ಟು ಜಲಚರಗಳಿದೆ. ಇಲ್ಲಿ ನೋಡಿ, ನಿಮಗೆ ಒಂದು ಯಾವುದೋ ಹಳ್ಳಿಲಿ ಹಳೇ ಮನೆ ಕಲ್ಲಿನ ಗೋಡೆಯಲ್ಲಿ ಕಟ್ಟಿರ್ತಾರಲ್ಲ, ಅಂಥ ಗೋಡೆ ಮನೆಯಲ್ಲಿ ಮೀನು ವಾಸವಾಗಿರ್ತಾರ ಭಾಸವಾಗುತ್ತೆ ನಿಮಗೆ. ಜೊತೆಗೆ ಇಲ್ಲಿ ಮೀನುಗಳಿಗೆ ಆಹಾರ ನೀಡುವುದು ಒಂದು ವಿಶಿಷ್ಟವಾದ ಮತ್ತು ಸಂವಾದಾತ್ಮಕ ಅನುಭವವಾಗಿ ಹೊರಹೊಮ್ಮುತ್ತದೆ ಅಂತಲೇ ಹೇಳ್ಬೋದು. ಪ್ರವಾಸಿಗರು ಮೋಡಿ ಮಾಡುವ ಸಮುದ್ರದ ಜೀವಿಗಳ ನಡುವೆ ತಮ್ಮ ಅತ್ಯುತ್ತಮ ನೆನಪುಗಳನ್ನು ಸೃಷ್ಟಿಸಲು ಅನುವು ಮಾಡಿಕೊಡುವಂಥ ಜಾಗ ಅಂತಲೇ ಹೇಳ್ಬೋದಲ್ವಾ. ಆಮೇಲೆ ಈ ಮೃಗಾಲಯವು ಮೈಸೂರಿನ ಅರಮನೆಯ ಪಕ್ಕದಲ್ಲಿರೋದ್ರಿಂದ ಇದು ಸ್ಥಳೀಯರು ಮತ್ತು ಪ್ರವಾಸಿಗರಿಗೆ ವಿಶಿಷ್ಟವಾದ ತಾಣವಾಗಿದೆ. ಸಂಡೇ ಎಲ್ಲ ಆರಾಮಾಗಿ ಬಂದು ಇಲ್ಲಿ ಒಂದು ಸುಂದರ ಅನುಭವನ ತಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಆಹಾರದ ಪ್ರಕ್ರಿಯೆಯು ಅಪರೂಪದ ಸಮುದ್ರ ಪ್ರತಿಭೆಗಳೊಂದಿಗೆ ನಿಕಟ ಮುಖಾಮುಖಿಯನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು. ಆದರೆ ನೀರಿನೊಳಗೆ ಪರಿಸರ ವ್ಯವಸ್ಥೆಯೊಂದಿಗೆ ಆಳವಾದ ಸಂಪರ್ಕವನ್ನು ಸಹ ಬೆಳೆಸುತ್ತದೆ. ಇದೊಂದು ನೆನಪಲ್ಲಿರಲಿ ಎಲ್ಲರಿಗೂ. ಪ್ರವಾಸಿಗರು ಈ ಅವಿಸ್ಮರಣೀಯ ಅನುಭವದಲ್ಲಿ ತೊಡಗಿಕೊಳ್ಳುವಾಗ ಇದು ಒಂದು ಪಾಲಿಸಬೇಕಾದ ಸ್ಮರಣೀಯ ಅಂತಲೇ ಹೇಳ್ಬೋದು. ನೋಡಿ, ಈ ಜಾಗ ಹೇಗಿದೆ ಅಂತ ಅಂದರೆ ಹಳೇ ಕಾಲ ಸಿನಿಮಾದಲ್ಲಿ ಒಂದು ಜಲಲೋಕನ್ನೇ ಸೃಷ್ಟಿ ಮಾಡಿ ಜಲಕನ್ಯೆಯರೆಲ್ಲ ಇರ್ತಿದ್ರಂತಲ್ಲ, ಆ ಥರದ್ದು ಒಂದು ಜಾಗ ಸೃಷ್ಟಿ ಮಾಡಿದ್ದಾರೆ. ಹಾವಿನ ಒಳಗಡೆ ಬರ್ತಕ್ಕಂಥ ನೀರು ಥರನೂ ಕೂಡ ಸೃಷ್ಟಿ ಮಾಡಿದ್ದಾರೆ. ನೋಡಿದ್ರೆ ಒಂಥರ ರೋಮಾಂಚನ. ಇದು ನೋಡಿ ಹೇಗಿದೆ ಅಂತ ಹೇಳಿದ್ರೆ, ವಾವ್, ಸಿಲಿಂಡರ್ ಟೈಪಲ್ಲಿ ಒಳ್ಳೆ ಕಲರ್ ಲೈಟಿಂಗ್ಸ್ ಜೊತೆ ಒಳ್ಳೆ ಮೀನನ್ನು ಬಿಟ್ಟಿದ್ದಾರೆ. ಇದು ಅನನ್ಯ ಮತ್ತು ಮನೋರಂಜನೆಯ
ಶೈಕ್ಷಣಿಕ ಅನುಭವವನ್ನೇ ನೀಡೋ ಥರ ಇದೆ. ಸಾಂಸ್ಕೃತಿಕ ಶ್ರೀಮಂತಿಕೆಯ ಮಧ್ಯೆ ನೆಲೆಸಿರುವ ಈ ನೀರಿನೊಳಗೆ ಆಹಾ ಧಾಮವು ನಿಸ್ಸಂದೇಹವಾಗಿ ಮೈಸೂರಿನ ಕಡೆಗೆ ನಿಮ್ಮ ಮತ್ತು ನಮ್ಮನ್ನು ಒಂದು ದಿನದ ಮಟ್ಟಿಗೆ ಹೋಗಲೇಬೇಕು ಅನ್ನೋ ಥರ ಫುಲ್ಲು ಆಕರ್ಷಿಸುತ್ತದೆ. ಹಬ್ಬ ಇತಿಹಾಸ, ವನ್ಯಜೀವಿ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯ ಮೈಸೂರಿನ ರೋಮಾಂಚಕ ಮಿಶ್ರಣದ ಒಟ್ಟಾರೆ ಅನ್ನವನ್ನು ಹೆಚ್ಚಿಸುವ ಜಾಗವಂತನೇ ಹೇಳ್ಬೋದು. ಏನು ಚೆನ್ನಾಗಿದೆ ರೀ ಇದು, ಯಾವ ಥರ ಕ್ರಿಯೇಷನ್ ಮಾಡಿದ್ದಾರೆ ನೋಡಿ. ಇದ್ರದ್ದು ಎಷ್ಟು ಕ್ಲೀನಾಗಿದೆ ಮೇಂಟೆನೆನ್ಸು ಅಲ್ವಾ. ಒಂದೇ ಒಂದು ಸ್ಮಾಲು ವರ್ಟಿಕಲ್ ಪಾರ್ಟ್ಸೇ ಆಗಲಿ ಅಥವಾ ಗಲೀಜೇ ಆಗಲಿ ಏನೂ ಕಾಣಿಸ್ತಾ ಇಲ್ಲ. ನಾನು ಇದ್ರ ಬಗ್ಗೆ ಕೇಳಿದೆ, ಏನು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರಲ್ಲ, ಏನಿದ್ರದ್ದು ವ್ಯವಸ್ಥೆ ಅಂತೇಳಿ. ಸರ್, ಇದು ಜನಗಳಿಗೆ ನೋಡುವಂಥ ನೀವು ನೋಟ ಏನಿದೆ ಅದು ಸುಂದರವಾಗಿ ಕಾಣೋಕ್ಕೆ ಅಂತಲೇ ಫುಲ್ಲು ಕ್ಲೀನಾಗಿ ಮಾಡಿರುವಂಥ ಜಾಗ. ಇದಕ್ಕೆ ಫುಡ್ ಹಾಕುವಂಥದ್ದು ಅಥವಾ ಸಣ್ಣ ಪುಟ್ಟ ಏನಾದರೂ ಇದಕ್ಕೆ ಹೊಸದಾಗಿ ಮೀನನ್ನು ನಾವು ಆ್ಯಡ್ ಮಾಡೋದು ಅಥವಾ ರಿಮೂವ್ ಮಾಡೋದು ಈ ಥರ ಇತ್ತು ಅಂತಂದರೆ ಮೇಲ್ಗಡೆ ಒಂದು ಪೊಸಿಷನ್ ಇದೆ. ಆ ಮೇಲ್ಗಡೆ ಒಂದು ಪೊಸಿಷನಿಂದನೇ ಸರ್ ಮಾಡಬೇಕು. ಇಲ್ಲಿ ಜನಗಳು ಬಂದು ಈ ಥರ ವೀಕ್ಷಣೆ ಮಾಡೋದ್ರಿಂದ ಯಾವುದೇ ಥರದವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮಾಡಿರುವಂಥ ಜಾಗ ಅಂತಲೇ ಹೇಳ್ಬೋದು. ಹತ್ತಿರದಿಂದ ನೋಡಿದ್ರೆ ಮೀನುಗಳನ್ನ ಎಷ್ಟು ಮನಮೋಹಕವಾಗಿದೆ ಮತ್ತು ಎಷ್ಟು ಮನಸ್ಸಿಗೆ ಮುದ ನೀಡುವಂತೆ ಕಾಣುತ್ತೆ ಅಲ್ವಾ. ಆದರೆ ನಿಜವಾಗ್ಲೂ ಇದನ್ನು ಕ್ರಿಯೇಟ್ ಮಾಡಿದಾರಲ್ಲ ಅವ್ರಿಗೆ ಒಂದು ಸಲಾಮ್ ಅಂತಲೇ ಹೇಳಬೇಕು. ನೋಡ್ತಾ ಇರಬೇಕು ಅಂತಲೇ ಅನಿಸುತ್ತೆ. ಎಲ್ರಿಗೂ ಹೇಳ್ತೀನಿ, ನೀವೊಂದು ಸರಿ ಭೇಟಿ ಕೊಡಿ ಅಂತೇಳಿ. ಇದು ನಿಜವಾಗ್ಲೂ ಅಂತ ಬೆಸ್ಟ್ ಜಾಗ. ಇದಿಷ್ಟೇ ಅಲ್ಲ, ಇನ್ನೂ ನಾವು ಮುಂದಕ್ಕೆ ಹೋದರೆ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ನೋಡೋದೇ ಒಂದು ನಿಜವಾಗ್ಲೂ ಪುಣ್ಯ. ನೋಡಿ, ಯಾವುದೋ ಒಂದು ಹಳೇ ಕಾಲದ ಫುಲ್ಲು ಆಡಿಟೋರಿಯಂ ಥರ ಇಲ್ಲೆಲ್ಲ ಕ್ರಿಯೇಟ್ನ ಮಾಡಿ ಇಲ್ಲಿ ಒಂದು ಅಕ್ವೇರಿಯಂನ ಇಕ್ಕಿದ್ದಾರೆ. ಒಳಗಡೆ ನೋಡಿದ್ರೆ ಎಷ್ಟು ಮೀನಿದೆಯಪ್ಪ ಇಲ್ಲಿ, ಸಣ್ಣ ಸಣ್ಣ ಮೀನುಗಳು. ಅಪ್ಪ ನೋಡ್ತಾ ಇದ್ರೆ ಫುಲ್ಲು ಕಣ್ಣೇ ನಮಗೆ ಒಂಥರ ಏನು ಹಿಂಗೆ ಇಷ್ಟೊಂದು ಮೀನಿದೆಯಾ ಅನಿಸುತ್ತೆ. ಯಾವುದಾದ್ರೂ ಮೀನು ಒಂದು ಫ್ರೆಂಡಾಗಿ ಎಲ್ಲಾದರೂ ತಪ್ಪಿಸ್ಕೊಂಬಿಟ್ರೆ ಅದನ್ನು ಯಾವ ಹುಡುಕೋದಲ್ಲಿ ಅಲ್ವಾ, ಆ ಥರ ಕಾಣಿಸುತ್ತೆ. ಅಷ್ಟು ಮೀನುಗಳನ್ನ ಫುಲ್ಲು ರಾಶಿನೇ ಇದೆ. ಮತ್ತು ನೀವು ಇಲ್ಲಿ ನೋಡಿ, ಮೇಲ್ಗಡೆಯಿಂದ ವಾಟರ್ ಫಾಲಿಂಗ್ ಥರ ಎಲ್ಲ ಫುಲ್ ಮಾಡಿದ್ದಾರೆ. ಆ ವಾಟರ್ ಫಾಲಿಂಗ್ ಎಲ್ಲ ಬಂದು ಅಕ್ವೇರಿಯಂ ಒಳಗಡೆ ಬೀಳುವಂಥ ಆ ಒಂದು ಸನ್ನಿವೇಶಗಳನ್ನೆಲ್ಲ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಅದ್ರ ಪಾಡ್ಗದ ಮೀನುಗಳು ಆಟ ಆಡ್ಕೊಂಡಿವೆ. ಕಲರ್ ವರ್ಡು, ಈ ಕಲರ್ ಜಾಗಗಳು ನೋಡಿದ್ರೆ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತಲೇ ಹೇಳ್ಬೋದು. ಇವಾಗ ಸಾಗರದ ಕೆಳಗಡೆ ಇರುವಂಥ ಪ್ರಪಂಚದ ಬಗ್ಗೆ ಸ್ವಲ್ಪ ಒಂಚೂರು ನಾವು ಅವಲೋಕನ ಮಾಡೋಣ. ಸಾಗರದ ಕೆಳಗಿರುವ ಪ್ರಪಂಚವು ಯಾವಾಗಲೂ ನಮ್ಮನ್ನು ಆಕರ್ಷಿಸುತ್ತಲೇ ಇರುತ್ತೆ ಮತ್ತು ಹೆಚ್ಚು ಮಕ್ಕಳನ್ನು ಕೂಡ ಆಕರ್ಷಿಸುತ್ತದೆ. ಜಲವಾಸಿ ಪ್ರಾಣಿಗಳ ಸಂಗತಿಗಳು ನಮ್ಮ ಮಕ್ಕಳಿಗೆ ನೀರಿನ ಅಡಿಯಲ್ಲಿ ವಾಸಿಸುವ ಪ್ರಾಣಿಗಳ ಬಗ್ಗೆ ಬಹಳಷ್ಟು ತಿಳಿದುಕೊಳ್ಳಲು ಸಹಾಯ ಮಾಡುತ್ತವೆ. ಜಲಚರ ಪ್ರಾಣಿಗಳ ಬಗ್ಗೆ ಕಲಿಯುವುದು ಮಕ್ಕಳಿಗೆ ಶೈಕ್ಷಣಿಕ ಮಾತ್ರವಲ್ಲದೆ ವಿನೋದ ಮತ್ತು ತೊಡಗಿಸಿಕೊಳ್ಳುವಿಕೆಯಾಗಿ ಅವರು ವಿವಿಧ ಜಾತಿಗಳು, ಅವುಗಳ ಆವಾಸಸ್ಥಾನಗಳು ಮತ್ತು ನೀರಿನ ಅಡಿಯಲ್ಲಿ ಬದುಕಲು ಅನುಮತಿಸುವ ಅನನ್ಯ ರೂಪಾಂತರಗಳ ಬಗ್ಗೆ ಆಸಕ್ತಿದಾಯಕ ಮಾಹಿತಿಗಳನ್ನು ಕಂಡುಹಿಡಿಯಬಹುದು. ಆಮೇಲೆ ಈ ಜಲಚರಗಳು ಹೆಂಗೆ ವಿಶಿಷ್ಟವಾದ ಶಾರೀರಿಕ ಗುಣಗಳನ್ನು ಹೊಂದಿರ್ತವೆ ಅಂತ ಹೇಳಿದ್ರೆ, ಕೆಲವೊಂದು ಉದಾಹರಣೆಗಳನ್ನ ಕೊಡೋದಾದರೆ, ಈ ಸಲ್ಮಾನ್ ಮೀನು, ಗ್ಲೌಸ್ ಫಿಶ್, ಈ ಸಸ್ತನಿಗಳು ಅಂತ ಕರಿತೀವಲ್ಲ ಅವು, ಡಾಲ್ಫಿನ್ ಮತ್ತು ತಿಮ್ಮಿಂಗ್ಲಗಳೆಲ್ಲ ಸಮುದ್ರದಲ್ಲಿರುವಂಥ ದೊಡ್ಡ ಇವು. ಬಟ್ ಆಮೆಗಳು, ಸರೀಸೃಪಗಳು ಮತ್ತು ಈ ಜಲ್ಲಿ ಮೀನುಗಳು ಅಂತ ಹೇಳ್ತೀವಿ, ಜಲ್ಲಿ ಫಿಶ್, ಆಕ್ಟೋಪಸ್ಗಳು ಮತ್ತು ಏಡಿಗಳು ಎಲ್ಲ ಸೇರಿದಂಥ ಆಕಾರ ಷೇರುಗಳು ಅಂತ ಏನು ನಾವು ಕರಿತೀವಿ, ಅದು ಜಲಚರಗಳು ತಮ್ಮ ಪರಿಸರ ವ್ಯವಸ್ಥೆಗಳಲ್ಲಿ ಪ್ರಮುಖ ಪಾತ್ರವನ್ನೇ ವಹಿಸುತ್ತವೆ. ನಮ್ಮ ಗ್ರಹದ ಜೀವವೈವಿಧ್ಯಕ್ಕೆ ಕೊಡುಗೆ ನೀಡುತ್ತವೆ ಅಂತಲೇ ಹೇಳಬಹುದು. ಮಕ್ಕಳಿಗಾಗಿ ಜಲಚರಗಳ ಮಾಹಿತಿಯನ್ನು ಒದಗಿಸುವುದು ಈ ಜೀವಿಗಳ ಪ್ರಾಮುಖ್ಯತೆ ಮತ್ತು ಅವುಗಳ ನೈಸರ್ಗಿಕ ಆವಾಸಸ್ಥಾನಗಳನ್ನು ರಕ್ಷಿಸುವ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಇದು ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಮನೆಯಲ್ಲಿ ಅಕ್ವೇರಿಯಂನ ನೀವು ಇಟ್ಟಿರ್ತೀರ. ನೀವು ಇಟ್ಟಾಗ ನೀವು ಪ್ರತಿದಿನ ಅದಕ್ಕೆ ಊಟ ಹಾಕುವಂಥ ಕೆಲಸನ ನೀವು ಮಾಡಿ. ಅವು ಕರೆಕ್ಟಾಗಿ ನಾವು ಊಟ ಹಾಕೋ ಸಮಯ ಬಂದಾಗ ಎಲ್ಲ ಮೇಲ್ಗಡೆ ಬಂದು ನಮ್ಮನ್ನೇ ನೋಡ್ತಾ ಇರ್ತವೆ. ಅಂದರೆ ಅವು ಡೈಲಿ ನೋಡ್ತಾ ಇರ್ತಾವಲ್ವಾ ನಮ್ಮನ್ನು. ಸೊ ಹಾಗಾಗಿ ಇವರು ನಮ್ಮವರು ಅಂತ ಗೊತ್ತಿರ್ತದೆ. ಎಷ್ಟು ನಮ್ಮ ಜೊತೆ ಅವು ಫ್ರೆಂಡ್ಶಿಪ್ ಆಗಿ ಹೋಗುತ್ತೆ ಅಂತ ಹೇಳಿದ್ರೆ, ಊಟ ಹಾಕೋ ಸಮಯದಲ್ಲಿ ನೀವು ಏನಾದರೂ ಕೈನ ನೀರಲ್ಲಿ ಇಕ್ಕಿದ್ರೆ ನಿಮ್ಮ ಕೈ ಹತ್ರನೇ ಬರುತ್ತವೆ. ಅದಕ್ಕೆ ಭಯನೇ ಇಲ್ಲ.
ಅಷ್ಟೊಂದು ವಿಶೇಷವಾದಂಥ ಮೀನುಗಳಲ್ಲಿ ಹೊಂದಾಣಿಕೆ ಗುಣ ಕೂಡ ಇರ್ತದೆ ಅಂತಲೇ ಹೇಳ್ಬೋದು. ಆವಾಗಲೇ ನೀವು ನೋಡಿದ್ರಲ್ಲ ಜೆಲ್ಲಿ ಫಿಶ್, ಅದೇ ಛತ್ರಿ ಆಕಾರವಾಗಿ ಇತ್ತಲ್ಲ, ಅದು ಹೇಗೆ ಅಂತ ಅಂದರೆ ಒಂಥರ ಬಣ್ಣರಹಿತವಾಗಿರ್ತದೆ. ಅದನ್ನು ನೀರಲ್ಲಿ ನೋಡಿದಾಗ ಯಾವುದೋ ಒಂದು ಜಲ್ಲಿ ಕಲ್ಲು ಇದೆಯಾ ಅನ್ನೋ ಥರ ಒಂದು ಭಾವನೆ ಆಗ್ತದೆ ನಮಗೆ. ನೋಡಿ, ಅದು ವಿಷಕಾರಿ ಕೋಶಗಳನ್ನು ಹೊಂದಿರ್ತದೆ ಅಂತ ಅನ್ನೋದು ಒಂದು ವಿಷಯ. ನೋಡಿ, ಇಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ, ಅಬ್ಬಾ ಇದು ಯಾವುದೋ ಒಳ್ಳೆ ಟೈಟಾನಿಕ್ ಒಳಗಡೆ ಪ್ರವೇಶ ಆದಂತೆ ನಮಗೆ ಅನುಭವ ಆಗ್ತಾ ಇದೆ. ಮಕ್ಕಳುಗಳಿಗೆ ನೋಡಪ್ಪ ಒಳ್ಳೆ ತುಂಬ ವಿಶೇಷವಾದಂಥ ಜಾಗ ಇದು. ಒಳಗಡೆ ಬತ್ತು ಅಂತ ಹೇಳಿದ್ರೆ ಟೈಟಾನಿಕ್ ಬೋಟು ಒಳಗಡೆ ಹೋದರೆ ಅಲ್ಲಿನೇ ಒಂದು ಅಕ್ವೇರಿಯಂನ ಸೃಷ್ಟಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡೋಕ್ಕೆ ಮನೋಮೋಹಕವಾಗಿದೆ. ಮತ್ತು ನೋಡ್ರಿ, ಈಗ ಬಂತು ಸುರಂಗ ಟನಲ್. ಇದು ಎಷ್ಟು ಅತಿ ಉದ್ದವಾದ ಟನಲ್ ಅಂತ ಅಂದರೆ ತುಂಬ ದೊಡ್ಡದು. ಹೋಗ್ತಾನೇ ಇರಬೇಕು ಅನಿಸುತ್ತೆ. ಇಲ್ಲಿ ಜನಗಳೆಲ್ಲ ಒಳ್ಳೊಳ್ಳೆ ಫೋಟೋಗ್ರಫಿ ತೊಗೊಳಕ್ಕೆ ಮತ್ತು ವಿಡಿಯೋಗ್ರಫಿ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಅನುಕೂಲವಾದ ಜಾಗ. ನೀರಿನ ಒಳಗಡೆ ಒಂದು ಸುರಂಗನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಅಂದವಾಗಿದೆ ನೋಡಿ. ಮೊದಲು ನೋಡಿದ್ದು ನಾವು ಬ್ಲೂ ಕಲರ್ ಟನಲ್ಲು, ಇದು ನೋಡಿ ಬ್ಲೂ ಮಿಕ್ಸೇ ಇದೆ. ಬಟ್ ಇಲ್ಲೆಲ್ಲ ಒಂಥರ ಗೋಲ್ಡ್ ಫಿಶ್ಗಳನ್ನೇ ಇಲ್ಲಿ ಇಕ್ಕಿದ್ದಾರೆ. ತುಂಬ ರೋಮಾಂಚನಕಾರಿಯಾಗಿ ಕಾಣುವಂಥ ಜಾಗ ಇದು. ಇನ್ನೂ ಈ ಥರದ್ದು ಫುಲ್ಲು ಹಲವಾರು ಜಾಗಗಳಿದೆ. ಒಳಗಡೆ ಎಂಟ್ರಿ ಆಯ್ತಿದ್ದಂಗೆ ಅಲ್ಲಲ್ಲೇ ಒಂದಷ್ಟು ಅಕ್ವೇರಿಯಂಗಳು, ಈಗೇನು ತಿರ್ಗಾ ಫುಲ್ಲು ಟನಲ್, ವಾಟರ್ ಟನಲ್ ಅಂತಲೇ ಕರಿಬೋದು. ಒಂದು ಸ್ವಲ್ಪ ಡಿಫ್ರೆಂಟು ಟೈಪ್ ಇದೆ, ಸ್ವಲ್ಪ ಸೈಜಲ್ಲಿ ವೇರಿಯೇಷನ್ ಇದೆ. ಬಟ್ ಒಂದಕ್ಕಿಂತ ಒಂದು ಸುಂದರವಾಗಿ ಕಾಣ್ತಾನೆ ಅಂತಲೇ ಹೇಳ್ಬೋದು. ಮಕ್ಕಳಂತೂ ನೋಡ್ಬಿಟ್ಟು ಏನು ಇಷ್ಟು ಚೆನ್ನಾಗಿದೆ, ಈ ಥರದೊಂದು ಜಾಗ ನಾವು ಮಿಸ್ ಮಾಡ್ಕೊಂಡಿದ್ವಾ, ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಬರ್ಬೇಕು ಅಂತಲೇ ಹೇಳ್ಬೋದು. ನೋಡಿ, ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಕ್ಕಂಥ ಸುಂದರವಾದ ಮೀನುಗಳು. ಅದ್ರ ಮಧ್ಯೆ ಬಂದಿರತಕ್ಕಂಥ ಪ್ರವಾಸಿಗರು ಒಳ್ಳೊಳ್ಳೆ ಫೋಟೋ ತಗೊಳ್ತಿದ್ದಾರೆ. ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತಾಯಿದ್ರೆ ಇಷ್ಟು ಬೇಗ ಮುಗಿದೈತಾ ಅನ್ನೋದೇ ಒಂಥರ ಬೇಜಾರು. ಮುಗಿಸ್ಕೊಂಡು ನೀವು ಹೊರಗಡೆ ಬರ್ತಿದ್ದಾಗೆ ಒಂದು ಮಿನಿ ಚಾಟ್ ಸೆಂಟ್ರನ್ನೇ ಕ್ರಿಯೇಟ್ ಮಾಡಿದ್ದಾರೆ. ನಿಮಗೆ ಬೇಕಾದನ್ನು ತಿಂದುಬಿಟ್ಟಲ್ಲಿ ರೆಸ್ಟ್ ಮಾಡಿ ಎಗೇನ್ ನೀವಿಲ್ಲಿ ಯುವರ್ ಮೆಮೊರೀಸ್ ಅಂತ ಏನು ತೋರಿಸ್ತಾ ಇದ್ದಾರೆ. ಇಲ್ಲಿ ಒಳಗಡೆ ನಿಮಗೆ ಫ್ರೀ ಡೆಮೋ ಅಂತೇಳಿ ಫೋಟೋ ತೆಗೆದಿರ್ತಾರೆ. ಅದನ್ನು ನಿಮಗೆ ಬೇಕು ಅಂದರೆ ಇಲ್ಲಿ ಪೇ ಮಾಡಿ ಅದನ್ನು ತೊಗೊಳ್ಬೇಕು. ಒಂದೊಳ್ಳೆ ಮೆಮೊರಿ ಆಗುತ್ತೆ ಅಂತಲೇ ಹೇಳ್ತೀನಿ. ಲೋಕರಂಜನ್ ಆಕ್ವಾವರ್ಲ್ಡ್ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿದ್ದೀನಿ ಅಂತಲೇ ಭಾವಿಸಿದ್ದೀನಿ. ಇನ್ನೊಂದಷ್ಟು ವಿಚಾರಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.